ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್. ಈ ಹಿಂದಿನ ಕಂತಿನಲ್ಲಿ ಆಕಾಶವಾಣಿಯ ಹಿರಿಯ ಉದ್ಘೋಷಕಿ ಬಿ ಕೆ ಸುಮತಿಯವರ ವೃತ್ತಿಪರ ಬದುಕು, ಜೀವನ, ಅವರ ಐತಿಹ್ಯ, ಅವರ ಸಕ್ಸಸ್ ಸ್ಟೋರೀಸ್ನ ಸಂಕ್ಷಿಪ್ತ ರೀತಿಯಲ್ಲಿ ಹೊರಗೆ ತೆಗಿತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನೊಬ್ಬ ಹೋಸ್ಟ್ ಆಗಿ ಮಾಡಿದೆ. ಇತ್ತೀಚೆಗೆ ಆಕೆ ಲೇಖಕಿ ಕೂಡ ಆಗಿ ಒಂದು ಒಳ್ಳೆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಓದ್ತೀರಾ? ನಾನು ಓದ್ಲಾ? ನೀವೇ ಹೇಳಿ. ನಮಸ್ತೆ. ನುಡಿ ತೇರನೆಳೆದವರು ಬಾನುಲಿ ಕಲಿಕಲು, ಅದ್ಭುತವಾದಂತಹ ಸಬ್ಜೆಕ್ಟು. ಮಾತಾಡ್ಕೊಂಡು ನೆಮ್ಮದಿಯಾಗಿ ಎಲ್ಲರಿಗೂ ಚಿರಪರಿಚಿತವಾಗಿ ನಿಮ್ಮ ಸುಮಧುರ ಧ್ವನಿಯಿಂದ ಎಲ್ಲರಿಗೂ ಪರಿಚಿತರಾಗಿದ್ರಿ. ಅನೇಕ ಸಂಗತಿಗಳನ್ನ ತಾವು ಧ್ವನಿ ಮುಖಾಂತರ ದಾಖಲೀಕರಣ ಮಾಡಿದ್ರಿ. ಪುಸ್ತಕ ಬರೀಬೇಕು ಅಂತ ಯಾಕೆ ಅನ್ನಿಸ್ತು? ಪುಸ್ತಕ ಬರೀಬೇಕು ಅಂತ ಯಾಕೆ ಅನ್ನಿಸ್ತು? ತುಂಬಾ ಮಹತ್ವದ ಪ್ರಶ್ನೆ ಇದು ಕಿಶೋರ್. ನನಗೆ ಯಾವಾಗ್ಲೂ ಒಂದು ತುಂಬಾ ಕಾಡ್ತಿತ್ತು. ಇದನ್ನ ತುಂಬಾ ಸೀರಿಯಸ್ ಆಗೇ ಹೇಳ್ತೀನಿ ನಾನು ಕೆಲವು ಸರಿ. ಏನಂದ್ರೆ, ಈಗ ತಾಂತ್ರಿಕ ಯುಗ ಅಥವಾ ತಂತ್ರಜ್ಞಾನ ಬದಲಾವಣೆ ಆಯ್ತು, ಜನ ಹೀಗೆ ಹಾಗೆ ಏನೇನೋ ಒಂದಷ್ಟು ಕಾಲದ ಮಾತನ್ನ ನಾವು ಆಡ್ತಾ ಇರ್ತೀವಿ, ಹೌದಾ? ಈಗ ಈ ಕಾಲದ ಓಗದಲ್ಲಿ ಹಲವಾರು ಥಿಂಗ್ಸು ಪಕ್ಕಕ್ಕೆ ಸರ್ಕೊಂಡು ಹೋಗುತ್ತೆ. ಯಾವುದೋ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಪ್ರಮುಖ ಆಗತ್ತೆ ಅಂತಾನೂ ನಾವು ನೋಡ್ತೀವಿ. ಹಾಗೆ ಮಾಧ್ಯಮದಲ್ಲೂ ಕೂಡ ಎಷ್ಟೋ ಬದಲಾವಣೆಗಳಾಗಿದೆ. ಆಕಾಶವಾಣಿ ಅನ್ನೋದು ಎಲ್ಲಾ ಮಾಧ್ಯಮಗಳಿಗೂ ತುಂಬಾ ಮೂಲವಾದಂಥದ್ದು. ಅದು ತಾಯಿ ನಾನು ಯಾವಾಗ ಸಂಶಯವಾಗಿ ಅದು ಹೇಗೆ ಅಂದ್ರೆ, ಸ್ವಾತಂತ್ರ್ಯ ಪೂರ್ವದಿಂದನೇ ಆಕಾಶವಾಣಿ ಇದ್ದದ್ರಿಂದ ಅನೇಕ ಕಾನ್ಸೆಪ್ಟ್ಸ್ ನ, ಬೇಸಿಕಲಿ ಪರಿಕಲ್ಪನೆ ಅನ್ನೋದನ್ನೇ ಹೇಳ್ತೀನಿ. ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಆಕಾಶವಾಣಿಯು ಅನಾದಿ ಮತ್ತು ಅನಂತ. ಪುಸ್ತಕ ಇವತ್ತಿಗೂ ಮಸ್ತಕಕ್ಕೆ ಏನಾದ್ರು ಹೋಗ್ಬೇಕು ಅಂದ್ರೆ ಪುಸ್ತಕ ರೂಪ ದಾಖಲೀಕರಣ ಕೂಡ ತುಂಬಾ ಶಾಶ್ವತವಾಗಿ ನೆಲೆ ಹೊರತಕ್ಕಂಥದ್ದು, ಎಷ್ಟೇ ಡಿಜಿಟಲ್ ಯುಗ ಬಂದ್ರು. ಆ ಕಾನ್ಸೆಪ್ಟ್ಸ್ ನ ಆಕಾಶವಾಣಿ ಕೊಟ್ಟಂಥದ್ದು. ಆ ಕಾನ್ಸೆಪ್ಟ್ ನ ಕೊಟ್ಟು ಕಳೆದ 40, 50, 60, 70ರ ದಶಕದಲ್ಲಿ ತುಂಬಾ ಜನ ಪ್ರಸಾರಕರು, ಬ್ರಾಡ್ಕಾಸ್ಟರ್ಸ್ ಅಂತ ನಾವೇನು ಕರಿತೀವಿ. ಈಗ ನೋಡಿ, ಪ್ರಿಂಟ್ ಮೀಡಿಯಾದಲ್ಲಿ ಏನಾಗುತ್ತೆ, ಪತ್ರಕರ್ತರಿಗೆ ಒಂದೊಂದು ಬಾನಿಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವನು ಇಂಥವರ ಶಿಷ್ಯ, ಈ ಗುಂಪು ಹಿಂಗೆ, ಈ ಗುಂಪು ಹಿಂಗೆ, ಬಲ ಮಧ್ಯ ಪಕ್ಕ ದಿಕ್ಕು ಬಿಟ್ಬಿಡೋಣ, ವ್ಯಕ್ತಿ ಬೇಸ್ಡ್ ಅಂತ ಇಟ್ಕೊಂಡ್ರು ಕೂಡ ಇವನು ಇಂಥವ್ರ ಶೈಲಿ ಅಥವಾ ಅವ್ರವ್ರ 100 ವರ್ಷ ಆಯ್ತು ಅವ್ರದ್ದು ಶತಮಾನೋತ್ಸವ ಮಾಡು, ಇದು ಮಾಡು, ಅವರಿಗೆ ಅವಾರ್ಡ್ಗಳು ಅಥವಾ ಇನ್ನೊಂದು ಮತ್ತೊಂದು ಗುರುತಿಸುವಿಕೆ, ಅವ್ರ ಅಭಿಮಾನಿ ಸಂಘಗಳು ಅಥವಾ ಎಲ್ಲ ಒಂದು ನಡೀತಾನೆ ಇದೆ, ನಡೀತಾ ಇದೆ, ಅದು ನಡೀತಿದೆ. ಹಾಗೇನೆ ಈಗ ಮಾಧ್ಯಮ ಅಂದ ಕೂಡ್ಲೆ ಕಣ್ಣಿಗೆ ನಮಗೆ ಫಸ್ಟ್ ಕಿರುತೆರೆ ಬರುತ್ತೆ. ಕಿರುತೆರೆಯಲ್ಲಿ ಬರುವ ಎಲ್ಲ ಆಂಕರ್ಗಳಿರ್ಬೋದು ಎಲ್ಲ. ಹಾಗಾದ್ರೆ ಈ ಎರಡರ ನಡುವೆ ಒಂದಿದೆ, ಅದು ಧ್ವನಿ ಮಾಧ್ಯಮ ಆಕಾಶವಾಣಿ. ಈ ಕಡೆಗೂ ಬೇಕು, ಆ ಕಡೆಗೂ ಬೇಕು. ಧ್ವನಿ ಇಲ್ಲದೆ ಪುಸ್ತಕವೂ ಇಲ್ಲ, ಧ್ವನಿ ಇಲ್ಲದೆ ಕಿರುತೆರೆಯೂ ಇಲ್ಲ. ಈ ಎರಡರ ನಡುವೆ ಧ್ವನಿ ಅಂದ್ರೆ ಬರೀ ಫಿಸಿಕಲ್ ಧ್ವನಿ, ಭೌತಿಕ ಧ್ವನಿ ಅಷ್ಟೇ ಅಲ್ಲದೆ ಧ್ವನಿಯಾಗಿ ಅದೊಂದು ಒಂದು ಕಾನ್ಸೆಪ್ಟ್ ಆಗಿ ಅದು ಇಬ್ಬರಿಗೂ ಬೇಕು. ಈಗ ಈ ಲೇಖನ ಏನ್ ಧ್ವನಿಸುತ್ತೆ, ಈ ಪುಸ್ತಕ ಏನ್ ಧ್ವನಿಸುತ್ತೆ ಅಂತ ನಾವು ಕೇಳ್ತೀವಲ್ಲ, ಹಾಗೆ ಒಂದು ಅಂತರ್ಧ್ವನಿಯಾಗಿ ಎಲ್ಲರ ಜೊತೆ ಇರೋದು ಆಕಾಶವಾಣಿ. ಈ ಪುಸ್ತಕ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂದ್ರೆ, ಇವರೆಲ್ಲ ಕಳೆದೋಗಿದ್ದಾರೆ ಅಂತ. ಇದರಲ್ಲಿ ನಾನು ಸುಮಾರು 100 ಜನ ಪ್ರಸಾರಕರ ಪರಿಚಯವನ್ನ ಮಾಡಿದ್ದೀನಿ, ಬ್ರಾಡ್ಕಾಸ್ಟರ್ಸ್. ಇವರೆಲ್ಲ ಕನ್ನಡ ಲೋಕಕ್ಕೆ ಬಹಳ ದೊಡ್ಡ ಕೆಲಸವನ್ನ ಮಾಡಿದಂಥವ್ರು. ಕನ್ನಡ ಸಾಂಸ್ಕೃತಿಕ ವಲಯದಲ್ಲಿ ತುಂಬಾ 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 ಕೆಲಸ ಮಾಡಿದವರು, ಹಗಲು ರಾತ್ರಿ ದುಡಿದವರು, ಪರಿಕಲ್ಪನೆಗಳನ್ನ ಕೊಟ್ಟವರು, ಕವಿಗಳನ್ನ ಬೆಳೆಸಿದವರು. ಈಗ ಒಂದು ಅಡಿಗರ ಭೂಮಿಗೀತ ಬಂತು ಅಂದ್ರೆ, ಅಥವಾ ಪೂತಿನ ಅವರ ಒಂದು ನಾಟಕವನ್ನ ಅಥವಾ ಪೂತಿನ ಅವರ ರೂಪಕವನ್ನ, ನಿಸಾರ್ ಅಹ್ಮದ್ ಅವರ ಒಂದು ಕವನವನ್ನ, ಇವುಗಳನ್ನ ಕೊಂಡು ಹೋದವರು. ಮತ್ತೆ ನಿಸಾರ್ ಅಹಮದ್ ಅಂತಹ, ಕೆ ಎಸ್ ನರಸಿಂಹಸ್ವಾಮಿ ಅಂತಹ ಕವಿಗಳಿಗೆ ಕಾನ್ಸೆಪ್ಟ್ ನ ಕೊಟ್ಟು ಬರೆಸಿದಂತಹವರು ನಮ್ಮ ಈ ನುಡಿ ತೇರನೆಳೆದವರು, ಪ್ರಸಾರಕರು. ಆದರೆ ಇವರೆಲ್ಲರೂ ಕೂಡ ಇವತ್ತು ನೆನಪೇ ಇಲ್ಲದ ಹಾಗೆ ಅನ್ಸುತ್ತಲ್ವಾ ಈ ತರದ ಒಂದು ಚಿಂತನೆ ಮಾಡೋದೇ ತುಂಬಾ. ಈ ವ್ಯಕ್ತಿಗಳ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಮೊನ್ನೆ ನಮ್ಮ ಅತ್ಯಂತ ಪ್ರಮುಖರಾದ ಒಬ್ರು ತೀರು ಹೋದಾಗ ಅವರ ಬಗ್ಗೆ ಒಂದೇ ಒಂದು ಪ್ಯಾರಾ ನ್ಯೂಸ್ ಆಗ್ಲಿಲ್ಲ. ಅಂದ್ರೆ ನನಗೆ ಯಾವಾಗ್ಲೂ ನೋವಾಗೋದೇನಂದ್ರೆ, ಹಾಗಾದ್ರೆ 30-35 ವರ್ಷ ಧ್ವನಿ ಮಾಧ್ಯಮದಲ್ಲಿ ದುಡಿದ ವ್ಯಕ್ತಿ ಮಾಧ್ಯಮದ ವ್ಯಕ್ತಿ ಅಲ್ಲವೇ?
ಇದು ನಾನ್ ಕೇಳುವ ನನ್ನೊಳಗಡೆ ಬರುವ ಪ್ರಶ್ನೆ. ಅನೇಕರು ಸಾಮಾನ್ಯ ನೀವು ಹೇಳ್ದಂಗೆ ಟಿವಿಲಿ ಪ್ರಿಂಟ್ ಮಾಧ್ಯಮ ನೀವು ತಗೋತೀರಾ, ಸಿಕ್ಬಿಡುತ್ತೆ, ಮಾಧ್ಯಮಕ್ಕೆ ಪ್ರಿಂಟ್ ಮಾಧ್ಯಮದಲ್ಲಿ ಬೇಗ ಎರಡನೇ ಹಂತದಲ್ಲಿ ಸಿಕ್ಬಿಡುತ್ತೆ, ಧ್ವನಿಗೆ ಮೂರನೇ ಹಂತನೂ ಇಲ್ವೇನೋ ಅಂತ. ರೆಕಗ್ನಿಷನ್ ಅಂತಂದ್ರೆ ನಾನೇನು ಯಾವ್ದೋ ಮನ್ನಣೆ ಸಿಗ್ಬೇಕು, ಗುರುತಿಸುವಿಕೆ ಸಿಗ್ಬೇಕು ಹಾಗೆ ಹೇಳಲ್ಲ. ಇಲ್ಲೊಬ್ರು ಯಾರೋ ಒಬ್ರು ಹಗಲು ರಾತ್ರಿ ನಿಮ್ಮಷ್ಟೇ ದುಡಿತಿದಾರಲ್ಲಪ್ಪ, ನಿಮ್ ಹಾಗೆ ಅವರು ಕೆಲಸ ಮಾಡ್ತಿದಾರಲ್ಲಪ್ಪ, ಅವರನ್ನ ಎಂದಾದ್ರೂ ನೀವು ಹೀಗಿದ್ದಾರೆ ಇವರು ನಮ್ಮ ಜೊತೆಗೆ ಅಂತ ಪರಿಗಣಿಸಿ. ಇದು ಒಂದೇ ನನಗೆ ಅನ್ಸೋದಂದ್ರೆ, ಒಬ್ಬ ಮಾಧ್ಯಮದ ಒಬ್ರು ಯಾರೋ ದೊಡ್ಡ ಹಿರಿಯ ಪತ್ರಕರ್ತರು ಹೋದ್ರೆ ಅಥವಾ ಅವ್ರಿಗೇನೋ ಒಂದು ನೀವೇನೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವರ ಬಗ್ಗೆ ನಾವು 10 ಲೇಖನಗಳು 10 ಅವರ ಒಂದು ಅವರಿಗೆ ತಲುಪಿಸ್ತೀವಲ್ಲ, ಹಾಗೆ ಪ್ರಸಾರಕರನ್ನ ಯಾರಿಗೂ ತಲುಪಿಸ್ತಿಲ್ವಲ್ಲ ಯಾಕೆ? ಸರ್ಕಾರದಲ್ಲಿ ಕೆಲಸ ಮಾಡಿದ್ರು ಅನ್ನುವ ಕಾರಣಕ್ಕೆ ಅವರು ಮಾಧ್ಯಮದವರು ಅಲ್ಲವೇ? ಅವರು ಯಾವ್ದು ಕಾನ್ಸೆಪ್ಟ್ಗಳನ್ನ ಕೊಡ್ಲಿಲ್ವೇ? ಸುದ್ದಿ ಕೊಡ್ಲೇ ಇಲ್ವಾ? ನಮ್ಮ ಸುದ್ದಿ ವಾಹಿನಿಯಲ್ಲಿ ನಮ್ಮ ಸುದ್ದಿ ರೀಡರ್ಸ್, ನ್ಯೂಸ್ ರೀಡರ್ಸ್ ಏನಿದ್ದಾರೆ ಅವ್ರು ನ್ಯೂಸ್ ರೀಡರ್ಸ್ ಅಲ್ವೇ ಅಲ್ವಾ? ನಮ್ಮಲ್ಲಿ 35 ವರ್ಷ ಕಾಲ ದುಡಿದ್ರಲ್ಲ, ಸುದ್ದಿನೇ ಓದ್ತಾ, ಇನ್ನೇನು ಬರೀ ಜೀವನವೇ ಸುದ್ದಿಯಾಗಿ ಯಾರ್ಯಾರ ಆದಿಯಾಗಿ ಎಲ್ಲಿವರೆಗೂ ಬಂದ್ ನಿಂತಿದೆ. ನಾನು 40 ಇಂದ ಆರಂಭ ಮಾಡಿ 90ರವರೆಗೆ ನಾನು ತಗೊಂಡಿದ್ದೀನಿ. ಅಂದ್ರೆ FM ಕೇಂದ್ರಗಳು ಬರುವವರೆಗೂ, ಅಲ್ಲಿಂದ ಆಚೆಗೆ ತಗೊಂಡಿಲ್ಲ. 40ರಿಂದ 90 ಪರಿಗಣಿಸಬಹುದು. ಕರ್ನಾಟಕದಲ್ಲಿ ಆಕಾಶವಾಣಿಯ ಕೇಂದ್ರಗಳು 6 ಕೇಂದ್ರಗಳು, ನಮ್ಮ ಆಕಾಶವಾಣಿ ಬೆಂಗಳೂರು, ಭದ್ರಾವತಿ, ಮೈಸೂರು, ಧಾರವಾಡ, ಗುಲ್ಬರ್ಗ, ಈ ಕೇಂದ್ರಗಳು AM ಕಾಲ ಇತ್ತಲ್ಲ, ಅಲ್ಲಿ ದುಡಿದ ಮಹನೀಯರು, ಅವರೆಲ್ಲರ ಒಂದು ವ್ಯಕ್ತಿ ಚಿತ್ರಗಳು ಮೂಲವಾಗಿ. ಯಾಕೆಂದ್ರೆ ಇದು ಯಾಕೆ ಮಹತ್ವ ಅನ್ಸುತ್ತೆ ಅಂದ್ರೆ, ಅವರು ಎಂತೆಂತ ಕಾರ್ಯಕ್ರಮಗಳನ್ನ ಮಾಡಿದ್ರು, ಏನ್ ಪರಿಕಲ್ಪನೆ ಕೊಟ್ರು. ಒಬ್ರು ಒಂದ್ ನಾಟಕ ಮಾಡ್ತಾ ಇದ್ರು ಅಂದ್ರೆ ಅವ್ರು ಹೇಗೆ ಎಫೆಕ್ಟ್ಸ್ ಹುಡುಕ್ತಾ ಇದ್ರು. ಒಂದು ನಾಯಿ ಹಿಂದೆ ಹೋಗಿ ಅವರು ಆ ಬೌಬವನ್ನ ವಿಧವಾದ ಬೌಬವಗಳನ್ನ ರೆಕಾರ್ಡ್ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಅಂತದೆಲ್ಲ ಮಾಡಿ ಯಾವ್ಯಾವ್ದೋ ಸ್ಮಶಾನಗಳಿಗೆಲ್ಲ ಹೋಗಿ ಎಫೆಕ್ಟ್ಸ್ ತಗೊಳ್ಳೋದು, ಆಸ್ಪತ್ರೆ. ಅಂದ್ರೆ ಯಾಕೆ ಇದನ್ನ ಹೇಳ್ತೀನಿ, ಇವಾಗ ಅದೇನೋ ಒಂಥರ ಏನ್ ಹೌದಾ ಮಹಾ ಅನ್ನಿಸ್ಬೋದು, ಡಿಜಿಟಲ್ ಯುಗದಲ್ಲಿ ಸರಳ ಸಾಧ್ಯ. ಆಗ ಅವರು ಅಷ್ಟ್ ಕಷ್ಟಪಟ್ಟಿದ್ದಾರೆ. ಒಂದು ಮಗುವಿನ ಅಳು ಬೇಕು ಅಂದ್ರೆ ಒಂದು ನಾಟಕಕ್ಕೆ, ಆ ಮಗುವಿನ ಅಳುಗಾಗಿ ಒಂದು ಮಗುನ ಅಳಿಸಿ ಸ್ಟುಡಿಯೋ ಕರ್ಕೊಂಡ್ ಬಂದು ಅಥವಾ ಇನ್ನೆಲ್ಲೆಲ್ಲೋ ತಗೊಂಡು ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬರತಕ್ಕಂಥದ್ದು, ಇಂಥದೆಲ್ಲ. ಅಂದ್ರೆ ಆ ಮಗು ಅಳು ನನಗೆ ಆ ಟೈಮಿಗೆ ಸೂಟ್ ಆಗ್ಬೇಕು. ಅದು ಹುಟ್ಟಿದ ಮಗು ಅಳು ಬೇಕಾ, ಗಾಯಗೊಂಡು ಅಳ್ತಾ ಇರೋ ಬೇಕಾ, ಹಸಿದ ಮಗು ಅಳು ಬೇಕಾ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ರು. ಅಂದ್ರೆ ಆ ಭಾವನೆಗಳನ್ನ ಏನು ಬೆಸೆದ್ರಲ್ಲ, ಆ ಭಾವನೆಗಳನ್ನ ಬೆಸೆದು ಅನೇಕ ಇಡೀ ಭಾಷೆಗೆ ಒಂದು ಇಡೀ ತಲೆಮಾರು, ನಾವೆಲ್ಲ ಈ ಒಳ್ಳೆ ಕನ್ನಡ ಮಾತಾಡ್ತಿದೀವಿ ಅಂದ್ರೆ ಅದಕ್ಕೆ ನಮ್ಗೆ ಈ ಧ್ವನಿ ಮಾಧ್ಯಮ ಕೊಟ್ಟ ಕೊಡುಗೆ ಅಪಾರ. ಅನೇಕ ತಲೆಮಾರುಗಳನ್ನ ಬೆಳೆಸಿದಂಥದ್ದು. ಇವ್ರನ್ನೆಲ್ಲ ಯಾರು ಗುರುತಿಸ್ತಾ ಇಲ್ಲ. ಅಲ್ಲ, ಈ ಚಿಂತನೆ ಬಂದಿದ್ ಹೇಗೆ? ಚಿಂತನೆ ಬಂದಿದ್ದು ಮೂಲ ಅದೇನೆ. ಈಗ ನಮ್ಮಲ್ಲಿ ಯಾವಾಗ ನನ್ ತುಂಬಾ ಒಂದು 10-15 ವರ್ಷದಿಂದಾನೇ ನನ್ನ ಮನಸ್ಸಲ್ಲಿ ಇದು ತುಂಬಾ ಇತ್ತು. ಯಾಕೆ ಅಂದ್ರೆ, ನಮ್ಮವರು ನಾನು ಆರಾಧಿಸಿದ ಅನೇಕ ಮಹನೀಯರು ಈ ಇಹಲೋಕವನ್ನ ತ್ಯಜಿಸಿದ ಸಂದರ್ಭದಲ್ಲಿ ನಂಗೆ ತುಂಬಾ ನೋವಾಗೋದು ಅವ್ರ ಬಗ್ಗೆ. ಯಾಕಂದ್ರೆ ಅವ್ರನ್ನ ನಾನು ಇಷ್ಟಪಡ್ತಿದ್ದೆ. ಅವ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ಏನೋ ಬರುತ್ತೆ. ಆದಾಗ ಯಾರೋ ಒಬ್ರು ಒಮ್ಮೆ ಅಂದ್ರು, ಒಂದು ವೆಬ್ಸೈಟ್ಗಳಿಗೆ ನಾನು ಅದನ್ನ ಬರೀತಾ ಇದ್ದೆ, ಪತ್ರಿಕೆಗಳು ಪ್ರಕಟ ಮಾಡ್ತಿರ್ಲಿಲ್ಲ ಅಥವಾ ಕಳಿಸಿದ್ರೆ ಅವ್ರು ಇನ್ನೇನೋ ಕೇಳ್ಕೋಬೇಕು, ವೆಬ್ಸೈಟ್ಗಳಿಗೆ ನಾನು ಬರ್ದದ್ದು ಉಂಟು. ಆಗ ಒಬ್ರು ವೆಬ್ಸೈಟ್ ನಡೆಸ್ತಾ ಇದ್ದಂತವ್ರು ಒಬ್ರು ಹೇಳಿದ್ರು, ನೀವೇ ಯಾಕೆ ಬರೀಬಾರದು, ನೀವು ಇಷ್ಟೊಂದು ಅಭಿಮಾನ ಇದೆಯಲ್ಲ ನಿಮ್ಗೆ, ಒಬ್ಬೊಬ್ಬರ ಬಗ್ಗೆನೂ ಬರೀರಿ. ಹೇಗೆ ಸಂಶೋಧನೆ ಹೇಗಾಯ್ತು? ಡಾಟಾ ಎಲ್ಲ ಹೇಗೆ ಸಿಕ್ತು? ರೆಡಿ ಇತ್ತಾ? ಗೊತ್ತಿತ್ತ? ಇಲ್ಲ, ತುಂಬಾ ಕೃಷಿ ಮಾಡ್ಬೇಕಾಯ್ತಾ? ಹೌದು, ತುಂಬಾ ಕೃಷಿ ಮಾಡ್ಬೇಕಾಯ್ತು. ಅಂದ್ರೆ ನಮ್ಮಲ್ಲಿ ಧ್ವನಿ ಭಂಡಾರ ಇದೆಯಲ್ಲ, ಆಕಾಶವಾಣಿಯ ಧ್ವನಿ ಭಂಡಾರದಲ್ಲಿ ಮೂಲ ಎಲ್ಲ ಒಂದೊಂದು ಕೇಳ್ಕೊಂಡು, ಎಲ್ಲರ ಧ್ವನಿಗಳನ್ನ ಕೇಳ್ಕೊಂಡು, ಅದಕ್ಕೆ ನಂಗೆ ಗೊತ್ತಿತ್ತು. ನಾನು ಬಾಲ್ಯದಿಂದ ರೇಡಿಯೋ ಕೇಳದವಳಾದ್ರಿಂದ ಆ ಧ್ವನಿಗಳು ನಂಗೆ ತುಂಬಾ ಚೆನ್ನಾಗಿ, ಈಗ್ಲೂ ನಾನು ನೋಡದೇ ಇರುವ ಧ್ವನಿಗಳು ನನ್ನ ಮನಸ್ಸಲ್ಲಿದೆ. ಹಾಗೆ ನಾನು ಧ್ವನಿಗಳನ್ನ ಆರಾಧಿಸಿದ್ದೀನಿ, ತುಂಬಾ ನನಗೆ ಅದಿದೆ. ಹಾಗಾಗಿ ಆ ಧ್ವನಿಗಳನ್ನ ಹಿಂದೆ ಹೋಗಿ ಎಲ್ಲಾನು ಒಂದ್ ಕಡೆಗೆ ಫಾರ್ಮ್ಯಾಟ್ ಮಾಡ್ಕೊಂಡು ಅವುಗಳನ್ನ ಹಾಕೊಂಡು ಅವರ ಮಕ್ಕಳುಗಳನ್ನ, ಈಗ ಯಾರೋ ಇಲ್ಲ 40-50ರ ದಶಕದಲ್ಲಿ ಮಾಡಿದವರು, ಅವ್ರ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿ. ಒಪಿನಿಯನ್ ಏನಿತ್ತು ಪುಸ್ತಕ ಓದಿದ್ಮೇಲೆ? ಪುಸ್ತಕ ಓದಿದ್ಮೇಲೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಬರ್ತಾ ಇದೆ ಎಲ್ಲಾ ಕಡೆಯಿಂದ. ಇದಕ್ಕೆ ಸಂಶೋಧನೆ ಮಾಡಿದ್ದಾನೆ ಹೇಗೆ ಅಂದ್ರೆ, ಅವರು ನಮ್ಮ ಧ್ವನಿ ಭಂಡಾರ, ಆಮೇಲೆ ಅವರ ಮಕ್ಕಳು, ಅವ್ರ ತಂದೆ ಹೇಗ್ ಕೆಲಸ ಮಾಡ್ತಾ ಇದ್ರು,
ಆಮೇಲೆ ಅವರ ಒಡನಾಡಿಗಳು ಅಂದ್ರೆ ಈಗ 40ರಲ್ಲಿ ಅವ್ರು ವರ್ಕ್ ಮಾಡಿರ್ತಾರೆ, ಅವರು 50-60ರಲ್ಲಿ ಹೋಗಿರ್ತಾರೆ, 70-80ರಲ್ಲಿ ಕೆಲಸ ಮಾಡಿದವರು ಅವ್ರ ಜೊತೆ ಕೆಲಸ ಮಾಡಿರ್ತಾರೆ. ಆಗ ಲಾಸ್ಟ್ ಡೇಸ್ ಅರ್ಲಿ ಡೇಸ್ ಒಟ್ಟಿಗಿರುತ್ತೆ. ಆಗ ಇವ್ರನ್ನ ಅವ್ರು ಹೇಗಿದ್ರು, ಅವ್ರ ಜೊತೆಗೆ ನೀವು ಕೆಲಸ ಮಾಡಿದಿರಲ್ಲ, ನಿಮ್ಮ ಅನುಭವ ಏನು, ಹೀಗೆ ಆ ತರ ಒಂದಷ್ಟು ಈ ಮಿಡ್ ಸಂದರ್ಶನಗಳನ್ನ ತಗೊಂಡು ಅದನ್ನೆಲ್ಲ ಅವ್ರ ಹತ್ರ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಒಂದೊಂದು ವರ್ಗೀಕರಣ ಮಾಡ್ಕೊಂಡು ಹೀಗೆ ಅವ್ರ ಧ್ವನಿಗಳಲ್ಲೇ ತಗೊಂಡು ಅದನ್ನ ಸಾಕಷ್ಟು ಸಂಶೋಧನೆ ಮಾಡಿ ಎಲ್ಲ ಒಂದು ಗುಡ್ಡೆ ಹಾಕಿ ಈಗ ತುಂಬಾ ಚೆನ್ನಾಗಿ ಓದಕ್ಕೆ ಶಕ್ತಿ ಇರ್ತಕ್ಕಂಥವ್ರು, ಕಣ್ ಚೆನ್ನಾಗಿ ಇರ್ತಕ್ಕಂಥವ್ರು, ಸ್ವಲ್ಪ ವಯಸ್ಸಾಗಿ ನಿವೃತ್ತಿ ಆಗಿರ್ತಕ್ಕಂತಹ ಜೀವಗಳು ಈ ಪುಸ್ತಕ ನೋಡಿದ್ರೆ ಎಷ್ಟು ಸಮಾಧಾನ ಸಂತೃಪ್ತಿ ಅಂತ ಅವ್ರಿಗೆ ಅನ್ಸ್ಬೋದಲ್ವಾ? ತುಂಬಾ ಇದು ನಮ್ಮನ್ನು ಜ್ಞಾಪಕ ಮಾಡ್ಕೊಂಡಿದ್ದಾರೆ ಇಲ್ಲ ಅಂತಕ್ಕಂಥ ಖುಷಿ ಬಹುಶಃ ನಿಮ್ಗಿಂತ ಅವ್ರಿಗೆ ಜಾಸ್ತಿ ಆಗ್ಬೋದಾ ಅಂತ. ಖಂಡಿತವಾಗ್ಲೂ ಹೌದು. 90ರ ಅಂದ್ರೆ ನಮ್ಮ ಯಮುನಾ ಮೂರ್ತಿ ಅವರು ಇವಾಗ 90ರ ಹತ್ತತ್ರ ಇದ್ದಾರೆ, 87 ಆಗಿರ್ಬೇಕು ಅವ್ರಿಗೆ. ನಮ್ಮ ಇನ್ನೊಬ್ರು ಉದ್ಘೋಷಕಿ ಇದ್ದಾರೆ ಕಮಲಾಬಾಲು ಮೇಡಮ್, ಅವರು ಶಿ ಇಸ್ 90 ಆಲ್ಮೋಸ್ಟ್. ಶಿ ಇಸ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಚೆನ್ನಾಗಿ ಹಾಡಿದ್ರು ಅಂದ್ರೆ ವೃತ್ತಿಪರ ಖುಷಿ, ಅದು ಮಾತ್ಸರಿ ಅಲ್ಲ ಅಂತಕ್ಕಂಥ ಒಂದು ಮಾತು ಹೇಳಿದ್ರು. ಹೌದು ಹೌದು. ಅಂದ್ರೆ ಗುರ್ತಿಸುವಿಕೆ ಅನ್ನಕ್ಕಿಂತ ಎಲ್ಲರೂ ಆಕಾಶವಾಣಿಯನ್ನ ಪ್ರೀತಿಸೋರೇನೆ. ಇದು ಒಂದು ಹೇಗೆ ಈ ಶ್ರೋತೃಗಳು ಕೂಡ ಇದು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರ ಬಗ್ಗೆ ಇದ್ರೂನು ಈ ಪುಸ್ತಕವನ್ನ ತುಂಬಾ ಇಷ್ಟಪಟ್ಟು ಓದ್ತಾ ಇರೋದು ಶ್ರೋತೃಗಳು. ನಾವು ಅವ್ರ ವಾಯ್ಸ್ ಕೇಳ್ತಾ ಇದ್ವಿ ಮೇಡಮ್, ನನ್ಗಿವತ್ತು ಅವ್ರ ಬಗ್ಗೆ ವಿಷಯ ಗೊತ್ತಾಯ್ತು, ಅವ್ರಿಗೊಂದು ದೊಡ್ಡ ಕೊಡುಗೆ ಅಂತ ಭಾವನೆ ಕೊಡ್ಬೋದು ನಾವು. ನನ್ಗೆ ಇವತ್ತು ಅವ್ರ ಬಗ್ಗೆ ಗೊತ್ತಾಯ್ತು ಮೇಡಮ್. ನಾನ್ ಕೇಳಿದ್ದೆ, ಹೌದಾ ಹೀಗೆಲ್ಲ ಮಾಡ್ತಿದ್ರಾ, ಹಿಂಗಿರುತ್ತಾ ಅನ್ನೋದು ಆ ಆಶ್ಚರ್ಯ ಅವ್ರ ಮುಖದಲ್ಲಿ ಕಾಣುತ್ತಲ್ಲ. ದಟ್ ಈಸ್ ವಂಡರ್ಫುಲ್. ತುಂಬಾ ಇದು ನಾನ್ ಮಾಡಿಲ್ಲ, ನಾನ್ ಮಾಡ್ದೆ ಅಂತ ನಂಗೆ ಅನ್ಸೇ ಇಲ್ಲ. ಇದು 100 ಜನ ಇದಾರಲ್ಲ ಅವರೇ ನನಗೆ ಶಕ್ತಿ ಕೊಟ್ಟು ಬರ್ಸ್ಕೊಂಡ್ರು ಅಂತ ಅಷ್ಟೇ. ಪ್ರವೇಶ ಮಾಡಿ ಯಾಕೆಂದ್ರೆ ಅವ್ರು ನನ್ನೊಳಗೆ ಇದ್ರಲ್ಲ, ಆಚೆ ಬಂದ್ರು ಅಷ್ಟೇ ಅಂತ ಅನ್ಸುತ್ತೆ ನನಗೆ. ತುಂಬಾ ತುಂಬಾ ಸಂತೋಷ ಆಗುತ್ತೆ. ಎಲ್ಲನೂ ನೀವು ಸ್ಮರಣ ಶಕ್ತಿಯಲ್ಲಿ ಇಟ್ಕೊಂಡಿದ್ರಿ, ಗುರುಭಾವನೆ ಇಟ್ಕೊಂಡಿದ್ರಿ, ಅನೇಕ ಕೆಲಸಗಳನ್ನ ಸ್ಮರಿಸ್ಕೊಂಡು ಮಾತಾಡ್ತಾ ಬರ್ತಾ ಇದ್ರಿ. ಪುಸ್ತಕಕ್ಕೆ ರೂಪಕ್ಕೆ ತಂದಾಗ ಮಾಡ್ತಕ್ಕಂತಹ ಪ್ರೋಗ್ರಾಮ್ಗೂ ಪುಸ್ತಕಕ್ಕೂ ಒಂದು ಡಿಮಾರ್ಕೆಟೆಡ್ ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಅಂತ ಏನಿಲ್ಲ. ಯಾಕೆಂದ್ರೆ ಏನು ಕಾರ್ಯಕ್ರಮದಲ್ಲಿ ಪ್ರಸಾರ ಆಯ್ತು ಅದನ್ನೇ ಪುಸ್ತಕ ರೂಪಕ್ಕೆ ತಂದಿದ್ದು ಒಂದು. ಆದ್ರೆ ಅಲ್ಲಿ ಧ್ವನಿ ಅದೇ ಡಿಫ್ರೆನ್ಸ್ ಹೇಳಿ ಎಷ್ಟೋ ಜನ ರೆಕಾರ್ಡ್ ಮಾಡಿರಲ್ಲ, ಮರ್ತ ಹೋಗಿರ್ತಾರೆ, ಮತ್ತೊಂದು ಪಾಸಿಂಗ್ ರೆಫರೆನ್ಸ್ ಅದೊಂದೇ ಅಲ್ಲ. ಇಲ್ಲಿ ಏನಾಗುತ್ತೆ, ನಿಮಗೆ NK ಅವರ ಧ್ವನಿ, NK ಅವರ ಧ್ವನಿಯನ್ನೇ ನಾನು ಕಾರ್ಯಕ್ರಮದಲ್ಲಿ ಬಳಸಿದೀನಿ. ಈಗ ಜ್ಯೋತ್ಸ್ನಾ ಕಾಮತ್ ನಮಗೆ ಬೇಕು ಅಂದ್ರೆ ಜ್ಯೋತ್ಸ್ನಾ ಕಾಮತ್ ಅವರು ಎಲ್ಲೋ ಏನೋ ಅವ್ರದ್ದು ನಾನು 3 ಗಂಟೆ ಸಂದರ್ಶನ ನಾನೇ ಹೋಗಿ ಅವ್ರನ್ನ ಮಾಡಿದ್ದೆ. ಆ ಸಂದರ್ಶನದ ಆಯ್ದ ಭಾಗಗಳನ್ನ ಧ್ವನಿಯನ್ನೇ ಕೇಳಿಸಿದೀನಿ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಜ್ಯೋತ್ಸ್ನಾ ಕಾಮತ್ ಅವರು ಹೀಗೆ ಹೇಳಿದರು, ಅವರು ಹೀಗೆ ಹಂಚಿಕೊಂಡರು, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು ಅನ್ನುವ ದಾಟಿಯಲ್ಲಿ ಪುಸ್ತಕ ರೂಪಕ್ಕೆ ಬಂದಾಗ ಅದು ಬದಲಾಗತ್ತೆ. ಆಮೇಲೆ ಇಲ್ಲಿ ಈ ಪುಸ್ತಕದ ವಿಶೇಷತೆ ಇನ್ನೊಂದೇನಂದ್ರೆ ಇದು ನೋಡುವ, ಓದುವ ಮತ್ತು ಕೇಳುವ ಪುಸ್ತಕ. ಇಲ್ಲಿ ನಾವೊಂದು QR ಕೋಡ್ ಕೊಟ್ಟಿದೀವಿ. QR ಕೋಡ್ ಕೊಟ್ಟಿರೋದ್ರಿಂದ ಅಕಸ್ಮಾತ್ ಈಗ ಯಾರಿಗೋ ವಸಂತ ಕವಲಿ ಅವರ ಧ್ವನಿ ಕೇಳಬೇಕು ಅಂತ ಅನ್ಸಿದ್ರೆ ಕಾರ್ಯಕ್ರಮದಲ್ಲಿ ಅವರು ಕಾರ್ಯಕ್ರಮವನ್ನ ಸ್ಕ್ಯಾನ್ ಮಾಡಿ ಕಾರ್ಯಕ್ರಮವನ್ನ ಕೇಳಿದಾಗ ವಸಂತ ಕವಲಿ ಅವರ ಕಾರ್ಯಕ್ರಮ ಹೇಗಿರ್ತಿತ್ತು, ಅವರು ನಾಟಕ ಹೇಗ್ ಮಾಡ್ತಿದ್ರು ಅಂತ ನಿಮಗೆ ವಿವರಣೆಯಲ್ಲಿ ಸಿಗುತ್ತೆ ಓದ್ದಾಗ. ಆದ್ರೆ ಆ ನಾಟಕವೇ ನಿಮಗೆ ಕಿವಿಯಲ್ಲಿ ಅಲ್ಲಿ ಸ್ಪೆಸಿಫಿಕ್ ಆಡಿಯನ್ಸ್. ಸುಮತಿ ಮೇಡಮ್, ಯಾರಿಗೆ ಅಂತ ಹೇಳ್ತೀರಿ ಈ ಪುಸ್ತಕ? ಇಂಥವ್ರಿಗೆ ತುಂಬಾ ಸೂಕ್ತ, ಯೋಗ್ಯ, ಇವ್ರು ಇಟ್ಕೊಳ್ಳೇಬೇಕು. ಬಿಟ್ಟು ಲೈಬ್ರರೀಸ್ ಅಲ್ಲಿ ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಿನಲ್ಲಿ, ಮನೆಗಳಲ್ಲಿ ಇರ್ಲೇಬೇಕು, ಅದು ಹೌದು, ಅಕ್ಷರಶಃ ಸತ್ಯ. ಆದ್ರೆ ಒಂದು ಪುಸ್ತಕ ಒಂದು ಪಠ್ಯ ರೂಪದಲ್ಲೋ ಒಂದು ಸಿದ್ಧ ರೂಪದಲ್ಲೋ ಬಂದಾಗ ಇವ್ರಿಗಾಗಿಯೇ ಇದು ಮೀಸಲು. ಇವರನ್ನು ಹೊರತುಪಡಿಸಿ ಯಾರು ಬೇಕಾದ್ರೂ ಇಟ್ಕೊಳ್ಬಹುದು, ಪ್ರತಿಯೊಬ್ಬ ಕನ್ನಡಿಗನ ಇಟ್ಕೊಳ್ಬೇಕು, ಸತ್ಯ. ಆದ್ರೆ ಒಂದು ಟಾರ್ಗೆಟ್ ಆಡಿಯನ್ಸ್ ಅಂತಂದಿರುತ್ತಲ್ವಾ? ಟಾರ್ಗೆಟ್ ಅಂದ್ರೆ ಭಾಷೆ ಮತ್ತು ಮಾಧ್ಯಮ. ಯಾರು ಮುಂಬರ್ತಕ್ಕಂಥ ಆಂಕರ್ಗಳು, ಮಾಧ್ಯಮದಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸ್ಥೆ ಶ್ರದ್ಧೆ ಇರ್ತಕ್ಕಂಥವ್ರು, ಅವರಿಗೆ ತುಂಬಾ ಸೂಕ್ತ ಅಂತ ನನಗಂತೂ ಅನ್ಸುತ್ತೆ ಪುಸ್ತಕ. ಭಾಷೆ ಮತ್ತು ಮಾಧ್ಯಮದಲ್ಲಿ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಪ್ರಯೋಗದಲ್ಲಿ ಆಸಕ್ತಿ ಇದೆ, ಯಾರಿಗೆ ಪರಿಕಲ್ಪನೆಗಳಲ್ಲಿ ಆಸಕ್ತಿ ಇದೆ, ಯಾರಿಗೆ ಈಗ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಸೋ ಮೆನಿ ಪೀಪಲ್ ದೇ ಆರ್ ಟೆಲ್ಲಿಂಗ್, ಆ ಕಂಟೆಂಟ್ ಅಂತಾರಲ್ಲ, ಕಂಟೆಂಟ್ ಎಷ್ಟು ಸಮೃದ್ಧವಾಗಿ ಇತ್ತು
ಒಂದೊಂದು ಟೈಟಲ್, ಒಂದೊಂದು ಶೀರ್ಷಿಕೆ ಎಂತಹ ಅಮೋಘವಾದ ಶೀರ್ಷಿಕೆಗಳನ್ನ ನಮ್ಮವರು ಕೊಟ್ಟಿದ್ರು ಅನ್ನೋದಕ್ಕೆ ಈ ಪುಸ್ತಕ ತುಂಬಾ ಭಾಷಾ ಬಳಕೆ ಮರುಬಳಕೆಗೆ ಹೌದು ದೊಡ್ಡ ದೊಡ್ಡ ಸಾಹಿತ್ಯದ ಭಂಡಾರ ಖಂಡಿತ ಇದಾಗಬಹುದು ಅಂತ ಅನ್ಸುತ್ತೆ. ಹೌದು, ಖಂಡಿತ ಹೌದು. ಒಂದೊಂದು ಟೈಟಲ್ ಇಟ್ಕೊಂಡು ನೀವು 10 ಎಪಿಸೋಡ್ ಮಾಡ್ಬೋದು, ಹಾಗಿದೆ ಇದರಲ್ಲಿ ಇರುವ ಕಂಟೆಂಟ್. ಅಂದ್ರೆ ನಾನು ಇದನ್ನ 15 ನಿಮಿಷಕ್ಕೆ ಮಾಡ್ಬೇಕಾಗಿತ್ತು. ನೀವು ಕಾರ್ಯಕ್ರಮಕ್ಕೂ ಪುಸ್ತಕಕ್ಕೂ ವ್ಯತ್ಯಾಸ ಕೇಳಿದ್ರಿ. ನಾನು 15 ನಿಮಿಷ ಟೈಮ್ ಫ್ರೇಮ್, ಹಾಗಾಗಿ 15 ನಿಮಿಷಕ್ಕೆ ಮಾಡಿದ್ದೀನಿ. ಇದನ್ನ ಅಂದ್ರೆ ಎಷ್ಟು ಕಡಿಮೆ ಮಾಡ್ಬೋದು, ಮಾಡಿ 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 ಎಡಿಟ್ ಮಾಡಿ 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 ಬರೀ ನಿಮಗೆ ಪಾಕ ಅಷ್ಟೇ ಕೊಟ್ಟಿದ್ದೀನಿ. ಇದರಲ್ಲಿ ನನ್ನ ಹತ್ರ ಉಪಯೋಗಿಸದ ಅನೇಕ ಮೆಟೀರಿಯಲ್ ಇನ್ನೂ ಇದೆ. ಏನ್ ಮಾಡ್ಬೇಕು ಅಂತಿದ್ದೀರ ಅದನ್ನೆಲ್ಲ? ವಾಲ್ಯೂಮ್ 2, 3 ಎಲ್ಲ ಬರುತ್ತಾ ವಿಸ್ತೃತ ಭಾಗ ಅಂತ? ಉಪಯೋಗಿಸದ ಮೆಟೀರಿಯಲ್ ಏನ್ ಮಾಡ್ಬೇಕು, ಅದನ್ನ ಹೇಗೆ ನಾನು ಚಿಕ್ಕದೇನಾದ್ರು ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಇನ್ನೂ ನಾನು ಅದ್ರ ಬಗ್ಗೆ ಇದರಿಂದ ಆಚೆ ಬರ್ಬೇಕಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಆದ್ರೆ ಇದು ಯಾರಿಗೆ ಆಗತ್ತೆ ಅಂತಂದ್ರೆ, ಇದನ್ನ ಹಾಗೆ ಈಗ ಒಂದ್ ಚಾಪ್ಟರ್ ಓದಿದ್ರೆ ಅವ್ರಿಗೆ ನಿಜವಾಗಿ ಯೋಚನೆ ಮಾಡುವ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ 10 ಚಾಪ್ಟರ್ ಬರೆಯೋಷ್ಟು ಮಾಹಿತಿ ಸಿಗತ್ತೆ. ಡೈಮೆನ್ಷನ್ ಬರುತ್ತೆ, ಅದು ಸಿಗತ್ತೆ. ಒಂದು ಇದ್ರಲ್ಲಿರುವ ಘಟನೆಗಳು, ಈಗ ಒಬ್ರು ನೀವು ಕೇಳಿದ್ರಲ್ಲ, ನಿಮ್ಗೆ ಏನಾದ್ರು ರಸವತ್ತಾದ ಘಟನೆ ನಡೆದಿತ್ತ? ಹಾಗೆ ಇದ್ರಲ್ಲಿ ತುಂಬಾ ಅನೇಕ ರಸವತ್ತಾದ ಘಟನೆಗಳು. ಪ್ರಸಾರಕರು ಎಲ್ಲೋ ಹೋದ್ರು, ಯಾರೋ ಏನ್ ಮಾಡ್ತಾ ಇದ್ರು. ಈಗ ನಮ್ಮ DL ನರಸಿಂಹಾಚಾರ್ ತೀರ್ಕೊಂಡ್ರು. ಡೆಲ್ಲಿ ನ್ಯೂಸ್ ಅಲ್ಲಿ ಪೂತಿ ನರಸಿಂಹಾಚಾರ್ ತೀರ್ಕೊಂಡ್ರು ಅಂತ ಬರುತ್ತೆ. ಪೂತಿ ನರಸಿಂಹಾಚಾರ್ಯನೇ ನಮ್ಮ ಆಕಾಶವಾಣಿಗೆ ಫೋನ್ ಮಾಡ್ತಾರಂತಪ್ಪ, ನಾನು ಇನ್ನೂ ಬದುಕಿದ್ದೀನಿ ಕಣ ಅಂತ ಹೇಳ್ತಾರಂತೆ. ಆಗ ಅವರೇ ಅದನ್ನ ಹಂಚ್ಕೊಂಡಿದ್ದಾರೆ. ಅದ್ ಯಾರು ಅದನ್ನ ಅನುಭವಿಸಿದ್ರಲ್ಲ ಅವರೇ ಅದನ್ನ ಹಂಚ್ಕೊಂಡಿದ್ದಾರೆ. ಹಾಗೆ ಅನೇಕರು ತಮ್ಮ ತುಂಬಾ ಆರಂಭದಲ್ಲಿ, ಅಂದ್ರೆ ರೆಕಾರ್ಡಿಂಗೇ ಇಲ್ಲದೆ ನೇರ ಪ್ರಸಾರ ಇದ್ದ ಕಾಲದಲ್ಲಿ ಹೇಗೆ ಕೆಲಸ ಮಾಡಿದ್ರು. ರಾಜ್ಕುಮಾರ್ ಅವ್ರ ಕಿಡ್ನಾಪ್ ಅಲ್ಲೂ ಹೀಗಾಯ್ತು ಅನ್ಸುತ್ತೆ. ಅವರೇ ಬಂದು ಅದನ್ನ ಹೇಳಿ ದಾಖಲೀಕರಿಸಿ, ನಾನು ಹುಷಾರಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಹೆದರಬೇಡಿ ಅಂತಕ್ಕಂಥದ್ದು. ರಾಜ್ಕುಮಾರ್ ಅವ್ರ ಕಾಡಲ್ಲಿ ಇದ್ದಾಗ ನಾವು ಸಂದೇಶಗಳನ್ನ ಪ್ರಸಾರ ಮಾಡ್ತಾ ಇದ್ವಿ. ಅಂದ್ರೆ ಧ್ವನಿ ಮುದ್ರಿಕೆಗಳು. ಯಾಕೆಂದ್ರೆ ವೀರಪ್ಪನ್ ಅವರು ಬರೀ ರೇಡಿಯೋ ಕೇಳ್ತಾರೆ, ಅವ್ರೆಲ್ಲ ಕಡೆ ಅವ್ರಿಗೆ ರೇಡಿಯೋ ರೀಚ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾವು ಕಾಡಿಗೆ ಈಗ ವೀರಪ್ಪನ್ ಅವರಿಗೆ ಸಂದೇಶ ಅಂತ ಹೇಳಿ ಅದನ್ನ ಉದ್ಯಾದ್ರಿ ಅವರು ಮಾಡಿದ್ದು. ಅಂದ್ರೆ ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಅದು ಪ್ರಸಾರ ಆಗ್ತಾ ಇತ್ತು. ಅದು ಒಂದು ಬೇರೆನೆ ಡೈಮೆನ್ಷನ್, ಅಂದ್ರೆ ರೇಡಿಯೋಗಿರುವ ಇನ್ನೊಂದು ಡೈಮೆನ್ಷನ್ ಅದು ಕೊಡ್ತು ಆ ಸಂದರ್ಭದಲ್ಲಿ. ಅದು ನಮ್ಮ ಇಡೀ ಆಕಾಶವಾಣಿಯ ಇತಿಹಾಸದಲ್ಲೇ ಅದು ಒಂದು ಬೇರೆನೆ ರೀತಿಯ ವಿಶೇಷತೆ. ಎರಡನೇ ಮಾತಿಲ್ಲ. ಬಹುಶಃ ಮುಂಬರ್ತಕ್ಕಂಥ ಅಂದ್ರೆ ಹಾಗೆಲ್ಲ ಬಳಸ್ಕೊಂಡ್ರಲ್ಲ. ಉದ್ಯಾದ್ರಿ ಬಗ್ಗೆನೂ ಒಂದ್ ಚಾಪ್ಟರ್ ಇದೆ ಇದರಲ್ಲಿ, ಆಕಾಶವಾಣಿಯ ರಾಜಕುಮಾರ ಅಂತ. ಅಂದ್ರೆ ಹಾಗೆ ಒಂದು ಮಾಧ್ಯಮವನ್ನ ಹೇಗೆಲ್ಲ ಯೂಸ್ ಮಾಡಿದ್ರು, ಹೇಗೆಲ್ಲ ಅವ್ರು ಆ ಟೈಮ್ ನಲ್ಲಿ ವರ್ಕ್ ಮಾಡಿದ್ರು, ಅವ್ರು ಯಾವ ರೀತಿ ಮಾಡಿದ್ರು, ಅವರ ಅನುಭವಗಳು ಇದರಲ್ಲಿ ದಾಖಲಾಗಿದೆ ಅಲ್ಲ. ಅದು ದಾಖಲೀಕರಣ ಮೇಡಮ್ ಬಹುಮುಖ್ಯ. ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ಇವಾಗ ನಾವು ಒಳ್ಳೊಳ್ಳೆ ಮಾಹಿತಿಗಳನ್ನ ಸರ್ಕಲ್ನ ಟಿವಿಯಲ್ಲಿ ನೋಡ್ತಾ ಇರ್ತೀವಿ, ಕಾರ್ ಡ್ರೈವ್ ಮಾಡುವಾಗ ರೇಡಿಯೋಲಿ ಕೇಳ್ತಾ ಇರ್ತೀವಿ, ಹಂಗ್ ಹೊಟ್ಟೋಗುತ್ತದು ಕಿವಿ ಮೇಲೆ ಹಾರಿ. ಮನಸ್ಸಿನಲ್ಲಿ ಸ್ವಲ್ಪ ದಿವಸ ಉಳಿಯುತ್ತೆ, ಆಮೇಲೆ ಅದು ಗುಂಗುಡ್ಸ್ತಾ ಇರುತ್ತೆ. ಆದ್ರೆ ಯಾರು, ಯಾಕೆ, ಯಾವಾಗ, ಎಲ್ಲಿ, ಎಷ್ಟು ಮಾಹಿತಿ ಕೊಟ್ರು ಅಂತಕ್ಕಂತಹ ರೆಫರೆನ್ಸ್ ಸಿಗಲ್ಲ. ನನಗನ್ಸುತ್ತೆ ಈ ತರದ ಪುಸ್ತಕಗಳು ಮನೇಲಿ ಇಟ್ಕೊಂಡಾಗ ಮನಸ್ಸಿಗೆ ಯಾವಾಗ ಏನೇನ್ ನೆನಪು ಹಾಕ್ಬೇಕು ಅಂತ ತೀರ್ಮಾನ ಮಾಡುತ್ತ ಮನಸ್ಸು. ಬುದ್ಧಿಗೆ ಒಳ್ಳೆಯ ಊಟ ಇದರಿಂದ ಖಂಡಿತ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಕಂಟೆಂಟ್ ಅನ್ನೋದಿದೆಯಲ್ಲ, ಇದು ಎಷ್ಟು ಕಲುಷಿತವಾಗಬಹುದು ಅಷ್ಟು ಕಲುಷಿತ ಆಗಿ ಹೋಗಿರುವ ಇವತ್ತಿನ ಪ್ರಪಂಚದಲ್ಲಿ ಕಂಟೆಂಟ್ ಅಂದ್ರೆ ಏನು ಅಂತ ತಿಳಿಸಿಕೊಡುವ ಪುಸ್ತಕ ಅಂತ ಹಾಗಾಗಿ ಯಾರ್ಯಾರಿಗೆ ಕಂಟೆಂಟ್ ಬೇಕೋ, ಯಾರಿಗೆ ಈ ಬುಕ್ ತಲುಪಬೇಕು ಅಂದ್ರೆ, ಯಾರಿಗೆ ಮಾಧ್ಯಮ ಬೇಕೋ, ಯಾರಿಗೆ ಭಾಷೆ ಬೇಕೋ ಅಂತಹವರು ಈ ಪುಸ್ತಕವನ್ನ ಒಮ್ಮೆ ಅವಲೋಕಿಸಬಹುದು ಅಂತ. ಒಳ್ಳೆ ಚಿಂತನೆ, ಖಂಡಿತ ಒಳ್ಳೆ ಚಿಂತನೆ. ಇವತ್ತು ಮಾಧ್ಯಮಕ್ಕೆ ಬರ್ಬೇಕು, ಇವತ್ತಿಗೂ ನನ್ನ ವಾಯ್ಸ್ ಚೆನ್ನಾಗಿದೆ, ನಂಗೆ ತುಂಬಾ ತಿಳುವಳಿಕೆ ಇದೆ, ಬುದ್ಧಿ ಇದೆ, ಆಸ್ಥೆ ಇದೆ, ಶ್ರದ್ಧೆ ಇದೆ, ನಾನು ಆಕಾಶವಾಣಿಯಂತಹ ಧ್ವನಿ ಮಾಧ್ಯಮಗಳಿಗೆ, FM ಗಳಂತಹ ಧ್ವನಿ ಮಾಧ್ಯಮಗಳಿಗೆ ನಾನು ಗುರುತಿಸ್ಕೊಳ್ಬೇಕು ಅಂತ ಯಾರು ಚಿಂತನೆ ಮಾಡಿದ್ರೆ, ಒಬ್ಬ ಹಿರಿಯ ಉದ್ಘೋಷಕೆಯಾಗಿ ತಾವು ಕೊಡ್ತಕ್ಕಂಥ ಒಂದು ಕಿವಿ ಮಾತೇನು? ಕಲಿಯುವ ಭಾವ ಇರ್ಬೇಕು, ಒಂದು ಭಾಷೆ ಬಗ್ಗೆ ಪ್ರೀತಿ ಇರ್ಬೇಕು, ಅಂದ್ರೆ ಮಾತ್ರ. ಮತ್ತೆ ಎಸ್, ನಾನು ಒಳಗೊಂಡು ಇದನ್ನ ಮಾಡಬಲ್ಲೆ ಅಂತ ಅನ್ನೋವಂಥದ್ದು. ಇವಾಗ ಏನಾಗಿದೆ ಅಂದ್ರೆ ಏನ್ ಮಾಡಿದ್ರು ಅದೇ ಒಂದು, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ.
ಹ್ಮ್ ಹ್ಮ್ ಅನ್ನೋ ಕಾಲ ಶುರು ಆಗಿದೆ. ಹ್ಮ್. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಲ್ಲ, ಒಳ್ಳೆ ನಾನು ಎಲ್ಲರೊಳಗ್ ಒಂದು, ಹ್ಮ್ ನಾನು ನಿಮ್ಮ ಹಾಗೇನೆ ಅಂತ ಆ ಭಾವದಲ್ಲಿ ಶುರು ಮಾಡಿದ್ರೆ ಆಮೇಲೆ ನಿಮ್ಮ ಸ್ಟೈಲ್ ತಾನಾಗಿಯೇ ಬೇರೆ ಆಗತ್ತೆ. ಅದು ರೂಪುಗೊಳ್ಳುತ್ತೆ, ನಿಮ್ಮ ಸ್ಟೈಲ್ ವ್ಯಕ್ತವಾಗುತ್ತೆ. ರೂಪುಗೊಳ್ಳುತ್ತೆ, ನೀವು ಆಗಕ್ಕೆ ಸಾಧ್ಯ ಆಗತ್ತೆ. ಮೊದಲೇನೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಬಂದ್ರೆ ಅದು ನನ್ ಸ್ಟೈಲ್ ಸ್ಥಾಪಿಸ್ಕೊಳ್ಳಿಕ್ ಆಗಲ್ಲ ಅಂತ ನೀರಿನ ಮೇಲೆ ಗುಳ್ಳೆ ಆಗ್ಬಿಡುತ್ತೆ. ನನಗ್ ಹಾಗ ಅನ್ಸುತ್ತೆ ಅಷ್ಟೇ, ಅದು ಗೊತ್ತಿಲ್ಲ. ನನ್ ಇವಾಗ್ಲೂ ನಂಗೆ ಹಂಗ ಅನ್ಸುತ್ತೆ. ನಂಗೆ ನನ್ನದು ಅನ್ನೋದು ಏನು ಇಲ್ಲ ಅಂತಾನೆ ಅನ್ಸುತ್ತೆ. ಏನು ಇಲ್ಲ, ಇದೆಲ್ಲ ಇವ್ರದ್ದೇ. ಅದು ನಿಮ್ಮ ಒಳ್ಳೆತನ ಅಷ್ಟೇ. ಒಳ್ಳೆಯ ಪುಸ್ತಕ ಕನ್ನಡ ಮನಸ್ಸುಗಳಿಗೆ ತಲುಪಿಸಿದ್ದೀರಿ. ಆಭಾರ ಮನ್ನಣೆ ಮತ್ತು ವಿಶೇಷ ಕೃತಜ್ಞತೆಗಳು. ನಿಮ್ಮ ಮನಸ್ಸಿನ ಮಾತುಗಳನ್ನ ಮುಕ್ತವಾಗಿ, ಬಹುಶಃ ಅತ್ಯಂತ ಕಡಿಮೆ ಸಂದರ್ಭಗಳಲ್ಲಿ ತಾವು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿದ್ದೀರಿ. ಸುಮತಿ ಅಂದ ತಕ್ಷಣ ಕಿವಿಗೆ ಮಾತ್ರ ತುಂಬಾ ಚಿರಪರಿಚಿತವಂತಹ ಹೆಸರು BK ಸುಮತಿ. ಇನ್ನು ಮುಂದೆ ಎಲ್ಲರ ಮನಸ್ಸಿಗೆ ಕಣ್ಣಿನ ಮುಖಾಂತರ ಕೂಡ ಚೆನ್ನಾಗಿ ಪರಿಚಯ ಆಗಿದ್ದಾರೆ ಅಂತ ಭಾವಿಸಿ ಈ ಒಂದು ಕಂತಿಗೆ ವಿರಾಮ ಹಾಕ್ತಿದ್ದೇನೆ. ಇನ್ನು ಅನೇಕ ಸಂಗತಿಗಳನ್ನ ಮುಂಬರುವ ದಿನಗಳಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ತಮ್ಮ ಸಮಯ ಕೊಟ್ಟು ಮನಸ್ತುಂಬ ಮಾತಾಡಿದಕ್ಕೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ. ಡಾಕ್ಟರ್ ಕಿಶೋರ್ ಅವರು ಇಷ್ಟೊಂದು ಈ ತರ ಸರ್ಜರಿಗಳನ್ನು ಮಾಡ್ತೀರಿ ಅಂತ ಗೊತ್ತಾಯ್ತು. ಹಾಗಾಗಿ ನಿಮಗೆ ಚಿತ್ರಲೋಕದವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.